ಆ ಹಾಸ್ಪಿಟಲಲ್ಲಿ ಯಾರಾದರೂ ಸಾಯೋಕ್ಕೂ ಮುಂಚೆ ಏನೋ ಒಂದು ಬರುತ್ತಿತ್ತು. ಆದರೆ ಅದನ್ನು ಯಾರೂ ಸರಿಯಾಗಿ ನೋಡಿರಲಿಲ್ಲ. ಗೈಸ್, ಚೆನ್ನೈನಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇರುತ್ತೆ. ಆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಎಂಥ ಪೇಷಂಟ್ಗಳು ಬರ್ತಿರ್ತಾವಂದರೆ, ಅವು ಕೀಮೋಥೆರಪಿ, ಆ ಥೆರಪಿ, ಈ ಥೆರಪಿ ಅಂತ ಎಲ್ಲ ಥೆರಪಿಗಳನ್ನು ಮಾಡಿಸಿ ತಮ್ಮ ಒಂದು ಸಾವಿನ ಲಾಸ್ಟ್ ಎಂಡ್ನಲ್ಲಿ ಇರ್ತಾರಲ್ಲ, ತಮ್ಮ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಅವು ಅಲ್ಲಿ ಬರ್ತಿರ್ತವೆ ಅಂಥ ಪೇಷಂಟ್ಗಳು. ಬೇಸಿಕಲಿ ಅದು ಒಂದು ನರ್ಸಿಂಗ್ ಹೋಮ್ ಆಗಿದೆ. ಆ್ಯಂಡ್ ಇದೇ ನರ್ಸಿಂಗ್ ಹೋಮ್ಗೆ ಮೇರಿ ಅಂತ ಕರ್ನಾಟಕ ಮೂಲದ ನರ್ಸ್ ಹೋಗ್ತಾಳೆ. ಅವಳು ಕರ್ನಾಟಕದಲ್ಲಿ ಒಂದು 4-5 ಕಡೆ ಎಲ್ಲ ಜಾಬ್ ಮಾಡಿ ಅಲ್ಲಿಗೆ ಹೋಗಿರ್ತಾಳೆ. ಆಕೆಗೆ ಉಳ್ಕೊಳ್ಳಿಕ್ಕೆ ಅಂತ ಅದೇ ಒಂದು ನರ್ಸಿಂಗ್ ಹೋಮ್ನ ಬ್ಯಾಕ್ ಸೈಡ್ ಒಂದು ಹಾಸ್ಟೆಲ್ ಇರುತ್ತೆ, ಅವ್ರದ್ದೇ ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ಆಕೆಗೆ ಇರೋಕ್ಕೆ ಕೊಟ್ಟಿರ್ತಾರೆ ಪ್ಲೇಸೆಲ್ಲ. ಸೊ ಇವಳು ತನ್ನ ಬ್ಯಾಗನ್ನು ತಗೊಂಡು ಅಲ್ಲಿಗೆ ಹೋಗಿ ಶಿಫ್ಟ್ ಆದ ಕೂಡಲೇ ಆಕೆ ಗಮನಿಸ್ತಾಳೆ, ಆ ಒಂದು ಹಾಸ್ಟೆಲ್ನಲ್ಲಿ ಕೆಲವೊಂದು ರೂಮ್ಗಳಿಗೆ ಸೂರ್ಯನ ಬೆಳಕೆ ಬೀಳೋದಿಲ್ಲ. ಈಕೆ ಇರ್ತಕ್ಕಂಥ ರೂಮ್ಗೂ ಸೂರ್ಯನ ಬೆಳಕು ಬೀಳ್ತಾ ಇರೋದಿಲ್ಲ. ಆದರೂ ಇವಳು ಕೆಲಸ ಅಲ್ಲ ಅಂತ ಹೋಗಿ ತನ್ನ ಒಂದು ರೂಮ್ನಲ್ಲೇ ಎಲ್ಲ ಐಟಮ್ಗಳನ್ನು ಇಟ್ಟು ಮತ್ತು ಗೋಡೆ ಮೇಲೆ ತನ್ನ ಇರ್ತಕ್ಕಂಥ ಜೀಸಸ್ ಕ್ರಾಸನ್ನು, ಒಂದು ಮಳೆ ಇರುತ್ತೆ, ಆ ಮಳೆಗೆ ನೇತು ಹಾಕ್ತಾಳೆ. ಆ ಒಂದು ಕ್ರಾಸನ್ನು ಹಾಕಿ ಮತ್ತು ಹೀಗೆ ತನ್ನ ಡ್ಯೂಟಿಗೆಲ್ಲ ಹೋಗ್ತಾ ಇರ್ತಾಳೆ. ನೈಟ್ ಡ್ಯೂಟಿ, ಡೇ ಡ್ಯೂಟಿ ಮಾಡ್ತಾ ಏನಂದರೆ 1-2 ದಿನ ಆಗುತ್ತೆ. 2 ದಿನ ಆದಮೇಲೆ ಇವಳು ನೈಟ್ ಮಲಗಿರ್ತಾಳೆ. ಮಲಗಿದ ತಕ್ಷಣ ಏನೋ ಚಿಕ್ 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 ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳು ಎದ್ದು ನೋಡ್ತಾಳೆ. ನೋಡಿದರೆ ಏನೂ ಕಾಣ್ತಾ ಇಲ್ಲ, ಬಟ್ ಸೌಂಡ್ ಬರ್ತಾಯಿದೆ, ಚಿಕ್ 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 ಅಂತ. ಮತ್ತು ಈಕೆ ಗಮನ ಡೈರೆಕ್ಟ್ ಕ್ರಾಸ್ ಹತ್ರ ಹೋಗುತ್ತೆ. ಕ್ರಾಸ್ ಹತ್ರ ಹೋದರೆ ಕ್ರಾಸ್ ಅಳಗಾಡ್ತಾಯಿದೆ, ಹೀಗೆ ಟನ್ 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 ಅಂತ ಅಳಗಾಡ್ತಾ ಅದು ಠಪ್ ಅಂತ ಕೆಳಗೆ ಬಿದ್ದುಬಿಡುತ್ತೆ. ಇವಳು ಎದ್ದು ಹೋಗಿ ನೋಡ್ತಾಳೆ ಕ್ರಾಸ್ಗೆ ಏನಾಯಿತು ಏನೋ ಅಂತ. ನೋಡಿದರೆ ಕ್ರಾಸ್ ಕರೆಕ್ಟ್ ಇದೆ, ಅದಕ್ಕೇನೂ ಆಗಿಲ್ಲ. ಸರಿ ಅಂತ ಇವಳು ಆ ಕ್ರಾಸ್ನ ತನ್ನ ಹತ್ರ ಇಟ್ಕೊಂಡು ಮಲಗ್ತಾಳೆ. ಮಾರ್ನಿಂಗ್ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಕೇರ್ ಟೇಕರ್ಸ್ ಇರ್ತಾರಲ್ಲ, ಮ್ಯಾನೇಜ್ಮೆಂಟ್, ಆ ಮ್ಯಾನೇಜ್ಮೆಂಟ್ಗೆ ಹೋಗಿ ಹೇಳ್ತಾಳೆ, ಹೀಗೀಗೆ ಇನ್ಸಿಡೆಂಟ್ ಆಯಿತು ನೈಟ್ ನನ್ನ ಜೊತೆ ಅಂತ. ಆವಾಗ ಆ ಒಂದು ಮ್ಯಾನೇಜ್ಮೆಂಟ್ನವ್ರು ಅಂತಾರೆ, ಏನಿಲ್ಲ, ನಮ್ಮ ಒಂದು ಹಾಸ್ಟೆಲ್ನ ಗೋಡೆಗಳು ತುಂಬ ಹಳೆಯದ್ದಾಗಿದೆ. ಸೊ ಹಾಗಾಗಿ ಅಲ್ಲಿ ಮೊಳೆ ಎಲ್ಲ ತಡೆಯೋದಿಲ್ಲ. ಸೊ ನೀನು ಮೊಳೆ ಎಲ್ಲ ಹೊಡೆಯೋಕ್ಕೆ ಹೋಗಬೇಡ, ಅಲ್ಲೇ ಟೇಬಲ್ ಮೇಲೆ ಆ ಒಂದು ಕ್ರಾಸ್ನ ಇಟ್ಟು ನಿನ್ನ ಕೆಲಸಕ್ಕೆ ಹೋಗು ಅಂತ. ಬಟ್ ಈಕೆ ತಲೆಯಲ್ಲಿ ಏನಂದರೆ, ಮೊಳೆ ಅಲ್ಲಿದೆ ಆಲ್ರೆಡಿ, ಅದೇನು ಕೆಳಗೆ ಬಿದ್ದಿರಲಿಲ್ಲ ಆ ದಿನ, ಆದರೂ ಹೋಗಲಿ ಬಿಡು ಅಂತ ಈ ಟೇಬಲ್ ಮೇಲೆ ತನ್ನ ಕ್ರಾಸನ್ನು ಇಟ್ಟು ಇವಳು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಡೇ ಡ್ಯೂಟಿ ಇರುತ್ತೆ, ಕೆಲವೊಂದು ಸತಿ ನೈಟ್ ಡ್ಯೂಟಿ ಇರುತ್ತೆ. ಹೀಗೆ ಇರ್ತಿರ್ಬೇಕಾದ್ರೆ ಇವಳು ಏನು ಸ್ಟ್ರೇಂಜ್ ಅಬ್ಸರ್ವ್ ಮಾಡ್ತಾಳಂದರೆ, ಇವಳು ಹೋಗೋ ಮುಂದೆ ಆ ಕ್ರಾಸ್ನ ಟೇಬಲ್ ಮೇಲೆ ಇಟ್ಟು ಹೋಗಿರ್ತಾಳೆ. ಆ್ಯಂಡ್ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬಂದರೆ ಆ ಕ್ರಾಸ್ ಕೆಳಗೆ ಬಿದ್ದಿರುತ್ತೆ. ಹೀಗೆ ಆಗುತ್ತೆ, 1 ವಾರ ಎಲ್ಲ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಇವಳು ಆ ಕ್ರಾಸನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಡ್ಯೂಟಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳ್ದೇನು ಥಿಂಕಿಂಗ್ ಅಂದರೆ, ಈ ಕ್ರಾಸ್ಗೂ ಸೇಫ್ಟಿ ಇರುತ್ತೆ ನನ್ನ ಹತ್ರ ಇರೋದ್ರಿಂದ, ಮತ್ತು ನನಗೂ ಒಂಥರ ಪ್ರೊಟೆಕ್ಷನ್ ಅನಿಸುತ್ತೆ, ದೇವರಿದ್ದಾನೆ ನನ್ನ ಜೊತೆ ಅಂತ. ಸೊ ಹಾಗಾಗಿ ಅದನ್ನು ಅವಳು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ 1-2 ದಿನ ಆಗಿರುತ್ತೆ. ಅಷ್ಟರಲ್ಲಿ ಈಕೆ ಇರ್ತಕ್ಕಂಥ ವಾರ್ಡ್ಗೆ ಒಂದು ಪೇಷಂಟ್ ಬರುತ್ತೆ. ಅದು ಅಜ್ಜಿ ಪೇಷಂಟ್. ಅವಳು ಇದ್ದಾಳೆ, ಒಂಥರ ಎಲ್ಲ ಡಲ್ ಆಗಿದ್ದಾಳೆ. ಅವಳು ಥೆರಪೀಸ್ ಎಲ್ಲ ಮಾಡಿಸಿ ಆಕೆ ಫೇಸ್ ಫುಲ್ ಡಲ್ ಆಗಿದೆ. ಆ್ಯಂಡ್ ಅವಳು ಬರ್ತಾಳೆ. ಆ್ಯಂಡ್ ಆ ಒಂದು ನರ್ಸಿಂಗ್ ಹೋಮ್ನಲ್ಲಿ 25-30 ಬೆಡ್ಗಳಿರ್ತವೆ, ಕೆಲವೊಂದು ರೂಮ್ಗಳಿರ್ತವೆ. ಪರ್ಟಿಕ್ಯುಲರ್ ಜನರಿಗೆ ಈ ಥರ ರೂಮ್ಸ್ ಇರ್ತವೆ. VIP ಇದ್ದರೆ ಸಿಂಗಲ್ ರೂಮ್ನಲ್ಲಿ ಸಿಂಗಲ್ ಬೆಡ್, ಅದಕ್ಕಿಂತ ಲೋ ಲೆವೆಲ್ ಸ್ವಲ್ಪ ಅಂದರೆ 1 ರೂಮ್ನಲ್ಲಿ 2 ಬೆಡ್ಗಳು, ಈ ಥರ. ಆ್ಯಂಡ್ ಜನರಲ್ ವಾರ್ಡ್ ಅಂತ ಬಲ್ಕ್ನಲ್ಲಿ ಬೆಡ್ಗಳಿರ್ತವೆ. ಆ್ಯಂಡ್ ಈ ಅಜ್ಜಿ ಪೇಷಂಟ್ ಇರೋ ಏನು ರೂಮ್ ಇದೆಯಲ್ಲ, ಅಲ್ಲಿ 2 ಬೆಡ್ಗಳಿರ್ತವೆ. ಆ್ಯಂಡ್ ಅದಕ್ಕೆ ಒಂದು ಕಿಟಕಿ ಇರುತ್ತೆ ಆ ರೂಮ್ಗೆ. ಆ ಕಿಟಕಿಯಿಂದ ಹೊರಗಡೆ ಗಾರ್ಡನ್ ಕಾಣ್ತಾ ಇರುತ್ತೆ. ಈ ಗಾರ್ಡನ್ ಯಾಕಂದರೆ ಪೇಷಂಟ್ಗಳಿಗೆ ಕೆಲವೊಂದು ಇದು ಬರೆದಿರ್ತಾರೆ ಗೈಸ್, ಈ ಥರ ಇವರಿಗೆ ಟ್ರೀಟ್ ಮಾಡಬೇಕು ಅಂತ. ಸೊ ಆ ಒಂದು ಪ್ರೋಟೋಕಾಲ್ನ ಪ್ರಕಾರ ಏನು ಮಾಡ್ತಿರ್ತಾರೆ ಅಂದರೆ, ಈ ವಾರ್ಡ್ ಬಾಯ್ಸ್ ಎಲ್ಲ ಮತ್ತು ನರ್ಸ್ಗಳೆಲ್ಲ
ಪೇಷಂಟ್ಗಳನ್ನು ಸುತ್ತಾಡಲಿಕ್ಕೆಲ್ಲ ಒಯ್ತಿರ್ತಾರೆ ಸಂಜೆ 4 ಗಂಟೆಗೆಲ್ಲ. ಆ್ಯಂಡ್ ಈ ಅಜ್ಜಿ ಪೇಷಂಟ್ ಇದ್ದಾಳಲ್ಲ, ಈಕೆ ಒಂದು ಕೇರ್ ಟೇಕಿಂಗನ್ನು ಮೇರಿಗೆ ಕೊಟ್ಟಿರ್ತಾರೆ. ಸೊ ಮೇರಿ ಸಂಜೆ 4 ಗಂಟೆಗೆ ಆ ಒಂದು ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಕರ್ಕೊಂಡು ಹೋದರೆ ಆ ಗಾರ್ಡನ್ನಲ್ಲಿ ಸುಮಾರು ಬೆಕ್ಕುಗಳೆಲ್ಲ ಇರ್ತವೆ. ಆ್ಯಂಡ್ ಆ ಬೆಕ್ಕುಗಳು ಯಾಕೆ ಅಲ್ಲಿರ್ತಾವಂದರೆ ಆ ಬೆಕ್ಕುಗಳಿಗೆಲ್ಲ ಫೀಡಿಂಗ್ ಮಾಡ್ತಾಯಿದ್ರೆ ಮೈಂಡ್ ಶಾಂತವಾಗಿರುತ್ತೆ, ಕೂಲ್ ಅನಿಸುತ್ತೆ ಅಂತ ಬೆಕ್ಕುಗಳನ್ನೆಲ್ಲ ಅಲ್ಲಿ ತಂದು ಇಟ್ಟಿರ್ತಾರೆ. ಅಂದರೆ ಬರ್ತಿರ್ತವೆ ಅವು, ಆ ಥರ ಒಂದು ಸಿಸ್ಟಮ್ ಮಾಡಿರ್ತಾರೆ. ಸೊ ಈ ಒಂದು ಅಜ್ಜಿ ಪೇಷಂಟ್ ಹೋದ ದಿನಾನೇ ಆ ಒಂದು ಗಾರ್ಡನ್ನಲ್ಲಿ ಹೊಸ ಬೆಕ್ಕು ಕಾಣಿಸ್ಕೊಳ್ಳುತ್ತೆ. ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ, ಯಾಕಂದರೆ ಆ ಬೆಕ್ಕು ಹಿಂದೆ ಎಂದು ಕಂಡಿರಲಿಲ್ಲ ಇಲ್ಲಿ. ಅದು ಅಟ್ರಾಕ್ಟಿವ್ ಸಹ ಇದೆ, ಒಂಥರ ಲಯನ್ ಥರ, ಅಂದರೆ ಈ ಟೈಗರ್ ಇದೆಲ್ಲ ಆ ಥರ ಕಾಣ್ತಾ ಇದೆ. ಆ ಬೆಕ್ಕು ನೋಡಿದರೆ ಅಟ್ರಾಕ್ಷನ್ ಆಗುತ್ತೆ, ನೋಡಿದರೆ ಏನೋ ಒಂದು ಪುಟ್ಟ ಟೈಗರೇ ಬಂದುಬಿಟ್ಟಿದೆ ಏನೋ ಅನ್ನೋ ಹಾಗೆ. ಅದು ಈ ಅಜ್ಜಿ ಬಂದ ದಿನವೇ ಬಂದಿದೆ. ಆ್ಯಂಡ್ ಅದು ಸೀದಾ ಅಜ್ಜಿಯನ್ನು ನೋಡ್ತಾ ಬಂದು ಅಜ್ಜಿಯ ಒಂದು ತೊಡೆಯ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅಜ್ಜಿ ಸಹ ಅದಕ್ಕೆ ಫೀಡಿಂಗ್ ಎಲ್ಲ ಮಾಡಿಸ್ತಾಳೆ. ಹೀಗೆ ದಿನಗಳು ಉರುಳ್ತವೆ. ಅಂದರೆ ಡೈಲಿ 4 ಗಂಟೆಗೆ ಅಜ್ಜಿ ಗಾರ್ಡನ್ಗೆ ಬಂದ ಕೂಡಲೇ ಆ ಬೆಕ್ಕು ಬರ್ತಾ ಇರುತ್ತೆ. ಆ್ಯಂಡ್ ಅವಳು ಹೋದ ಕೂಡಲೇ ಆ ಬೆಕ್ಕು ಹೋಗ್ತಾ ಇರುತ್ತೆ, ಎಲ್ಲಿ ಆ ಒಂದು ಆವರಣದಲ್ಲಿ ಕಾಣಿಸ್ಕೊಳ್ತಾ ಇರೋದಿಲ್ಲ. ಹೀಗೆ 1-2 ವಾರ ಆದಮೇಲೆ ಅಜ್ಜಿದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಆ್ಯಂಡ್ ಆಕೆಯನ್ನು ಹೊರಗೆ ಕರ್ಕೊಂಡು ಬರೋದಿಲ್ಲ. ಅವಳನ್ನು ಅಲ್ಲೇ ಬೆಡ್ ಮೇಲೇ ಮಾನಿಟರ್ ಎಲ್ಲ ಇಟ್ಟು ಮತ್ತು ಮಾಸ್ಕ್ ಎಲ್ಲ ಹಾಕಿರ್ತಾರೆ. ಬಟ್ ಏನಂದರೆ ಆ ಒಂದು 4 ಗಂಟೆ ಆಗ್ತಿದ್ದಂಗೆ ಬೆಕ್ಕಿದೆಯಲ್ಲ ಗಾರ್ಡನ್ನಲ್ಲಿ ಅಜ್ಜಿ ಏನು ಕೂತ್ಕೋತಿದ್ಲಲ್ಲ ಅದೇ ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಅದು ಕೂತ್ಕೊಂಡಿರ್ತಕ್ಕಂಥ ಪ್ಲೇಸ್ನಿಂದ ಅಜ್ಜಿಯ ಬೆಡ್ ಕಾಣ್ತಾ ಇದೆ, ಅಂದರೆ ಆ ಕಿಟಕಿಯಲ್ಲಿ. ಸೊ ಆ ಬೆಕ್ಕು ಅದೇ ಕಿಟಕಿಯನ್ನು ನೋಡ್ತಾ ಇದೆ ಗುರಾಯಿಸ್ಕೊಂಡು. ಅಲ್ಲಿರ್ತಕ್ಕಂಥ ವಾರ್ಡ್ ಬಾಯ್ಸು ಮತ್ತು ಜನರೆಲ್ಲ ಅದನ್ನು ಓಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಓಡ್ತಾ ಇಲ್ಲ. ಅದು ಯಾರದನ್ನು ಹೊಡೆಯೋಕ್ಕೆ ಬರ್ತಾರಲ್ಲ ಅವರಿಗೆ ಹಿಸ್ ಹಿಸ್ ಫರ್ ಅಂತ ಇದು ಮಾಡಿ ಕಳಿಸ್ತಾ ಇರುತ್ತೆ, ಬೆದರಿಸಿ ಕಳಿಸ್ತಾ ಇರುತ್ತೆ. ಆ ಬೆಕ್ಕು ರಿಟರ್ನ್ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಸೊ ಹೋಗಲಿ ಬಿಡು ಅಂತ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ಕೂತು ತಾನೇ ಹೋಗುತ್ತೆ ಅಂತ. ಆ್ಯಂಡ್ ರಾತ್ರಿ ಆದರೂ ಆ ಬೆಕ್ಕು ಹೋಗಿರೋದಿಲ್ಲ. ಎಲ್ಲರೂ ಇಗ್ನೋರ್ ಮಾಡಿಬಿಟ್ರು, ಹೋಗುತ್ತೆ ಬಿಡು ಅಂತ. ಆ್ಯಂಡ್ ಇತ್ತ ಕಡೆ ಏನಂದರೆ ರಾತ್ರಿ ಆದ ತಕ್ಷಣವೇ ಲೈಟ್ಗಳನ್ನೆಲ್ಲ ಆಫ್ ಮಾಡಿರ್ತಾರೆ, ಅಂದರೆ ಗಾರ್ಡನ್ ಏನೂ ಕಾಣೋದಿಲ್ಲ. ಆ್ಯಂಡ್ ಒಳಗಿನ ಲೈಟ್ ಆನ್ ಇದ್ದರೆ ಅಷ್ಟೇ ಹೊರಗಿನ ಗಾರ್ಡನ್ ಕಾಣುತ್ತೆ, ಯಾಕಂದರೆ ಗಾರ್ಡನ್ನಲ್ಲಿ ಒಂದೇ ಬಲ್ಪ್ ಇರುತ್ತೆ, ಸ್ಮಾಲ್ ಬಲ್ಪ್. ಸೊ ಈ ಥರ ಎಲ್ಲ ಇರುತ್ತೆ. ಇವಾಗ ಮೇರಿ ಮತ್ತು ಒಬ್ಬ ನರ್ಸ್ ಇರ್ತಾಳೆ. ಸೊ ಈ ಇಬ್ಬರು ರೌಂಡ್ಸ್ಗೆ ಹೋಗಿರ್ತಾರೆ ರಾತ್ರಿ ಹೊತ್ತು. ಪೇಷಂಟ್ಸ್ಗೆ ಡ್ರಿಪ್ಪಿಂಗ್ಸ್ ಎಲ್ಲ ಹಾಕೋದಿರುತ್ತೆ ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದಿರುತ್ತೆ. ಅದನ್ನೆಲ್ಲ ಚೆಕಪ್ ಮಾಡಿಕೊಂಡು ಇವರು ಈ ಒಂದು ಅಜ್ಜಿ ಹತ್ರ ಬರ್ತಾರೆ. ಅಜ್ಜಿ ಹತ್ರ ಬಂದು ಅಜ್ಜಿ ರೂಮಿಗೆ ನಿಂತರೆ ಆ ಗಾರ್ಡನ್ನ ಹೊರಗೆ ಏನೂ ಕಾಣ್ತಾ ಇಲ್ಲ. ಬಟ್ ಯಾವುದೋ ಒಂದು ದೊಡ್ಡ ಆಕೃತಿ ಹೊರಗಡೆ ನಿಂತ್ಕೊಂಡಿದೆ. ಆ್ಯಂಡ್ ಅದು ಇತ್ತ ಕಡೆನೇ ನೋಡ್ತಾ ಇದೆ. ಮೇರಿಗೆ ಭಯ ಆಗ್ತಾ ಇದೆ. ಬಟ್ ಏನಂದರೆ ಲೈಟ್ ಆನ್ ಮಾಡೋ ಹಾಗಿಲ್ಲ, ಪೇಷಂಟ್ಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಮೇರಿಯಲ್ಲಿ ಕ್ಯೂರಿಯಾಸಿಟಿ ಅದನ್ನು ನೋಡಬೇಕಂತ ಅವಳು ಹೀಗೆ ನಿಂತಿರ್ತಾಳೆ. ಅಷ್ಟರಲ್ಲಿ ಏನಂದರೆ ಸೈಡ್ ಅಜ್ಜಿ ಮಾನಿಟರಿಂದ ಬೀಪ್ 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 ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇರಿ ಹಡಬಡಾಯಿಸಿ ಲೈಟ್ ಆನ್ ಮಾಡಿ ಚೆಕಪ್ ಎಲ್ಲ ಮಾಡ್ತಾಳೆ. ಆ್ಯಂಡ್ ಡಾಕ್ಟ್ರಿಗೆ ಕಾಲ್ ಮಾಡ್ತಾಳೆ, ಬನ್ನಿ ಅಜ್ಜಿಗೆ ಈ ಥರ ಸೀರಿಯಸ್ ಏನೋ ಆಗ್ತಾಯಿದೆ ಅಂತ. ಸೊ ಈ ಡಾಕ್ಟರ್ ಬರೋವಷ್ಟರಲ್ಲಿ ಮೇರಿಯ ಕಣ್ಣು ಗಾರ್ಡನ್ಗೆ ಹೋಗುತ್ತೆ. ಗಾರ್ಡನ್ನಲ್ಲಿ ಅವಳು ನೋಡ್ತಾಳೆ. ನೋಡಿದರೆ ಆ ಒಂದು ದೊಡ್ಡ ಆಕೃತಿ ಏನು ಕಾಣ್ತಿತ್ತಲ್ಲ ಆ ಜಾಗದಲ್ಲಿ ಬೆಕ್ಕು ಕೂತ್ಕೊಂಡಿದೆ. ಆ ಬೆಕ್ಕು ಅಜ್ಜಿಯನ್ನೇ ನೋಡ್ತಾ ಇದೆ. ಸೊ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಎಲ್ಲ ಚೆಕಪ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಚೆಕಪ್ ಎಲ್ಲ ಮಾಡಿ ನೋಡಿದರೆ ಅಜ್ಜಿ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗ್ತಾಯಿದೆ. ಕ್ರಿಟಿಕಲ್ ಆಗ್ತಾ ಏನಂದರೆ ಈ ಒಂದು ಸೌಂಡ್ ಬರುತ್ತೆ ಗೊತ್ತಾ, ಬೀಪ್ 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 ಅಂತ ಸೌಂಡ್ ಬಂದು ಲೈನ್ ಫ್ಲ್ಯಾಟ್ ಆಗಿಬಿಡುತ್ತೆ. ಅಂದರೆ ಅಜ್ಜಿ ಡೆಡ್. ಈತ ಕಡೆ ಅಜ್ಜಿ ಹೇಗೆ ಡೆಡ್ ಆಗ್ತಾಳೋ ಆತ ಕಡೆ ಆ ಬೆಕ್ಕು ಎದ್ದು ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಗಾರ್ಡನ್ನಿಂದ ಹೊರಗೆ. ಮೇರಿ ನೋಡ್ಕೊಂಡು ನಿಂದಿರ್ತಾಳೆ. ಆ ಬೆಕ್ಕು ಹೀಗೆ ಹೋಗ್ತಾ ಇದೆ. ಹೋಗಿ ಗಾರ್ಡನ್ ಎಡ್ಜಿಗೆ ನಿಂತ್ಕೊಂಡು ಹಿಂದೆ ಹೊಳ್ಳಿ ನೋಡುತ್ತೆ. ನೋಡಿ
ತುಂಬ ಪ್ರೀತಿಯಿಂದ ಹೋಗ್ಬಿಡುತ್ತೆ ಆ ಬೆಕ್ಕು. ಆ್ಯಂಡ್ ಇಷ್ಟರಲ್ಲಿನೇ ಪಕ್ಕದಲ್ಲಿರ್ತಕ್ಕಂಥ ನರ್ಸ್ ಅಂತಾಳೆ, ಅದು ಏನಿತ್ತೋ ಏನು ಗೊತ್ತಿಲ್ಲ, ಅಜ್ಜಿಯನ್ನು ಬೆಕ್ಕಿನ ರೂಪದಲ್ಲಿ ಬಂದು ಕರ್ಕೊಂಡು ಹೋಗ್ಬಿಡ್ತು ಅಂತ ಅಂದ್ಕೂಡಲೇ ಮೇರಿ ಅಲ್ಲಿಂದ ಟರ್ನ್ ಆಗಿ ಅಜ್ಜಿ ಕಡೆ ನೋಡ್ತಾಳೆ. ಅಜ್ಜಿ ಕಡೆ ನೋಡಿದರೆ ಅಜ್ಜಿಯ ಫೇಸ್ನಲ್ಲಿ ಒಂದು ಗ್ಲೋ ಇದೆ. ಯಾಕಂದರೆ ಈ ಅಜ್ಜಿ ಸ್ಟಾರ್ಟಿಂಗ್ನಲ್ಲಿ ಏನು ಬಂದಿದ್ಲಲ್ಲ, ಆಕೆಯ ಫೇಸ್ನಲ್ಲಿ ಒಂಥರ ಡಲ್ನೆಸ್, ಪೇನ್ ಇತ್ತು. ಈ ಕೀಮೋಥೆರಪಿ ಆ ಥೆರಪಿ ಎಲ್ಲ ಮಾಡಿಸಿ ಆಕೆದು ಫೇಸ್ ಡಲ್ ಆಗಿತ್ತು, ಗ್ಲೋನೇ ಇರಲಿಲ್ಲ. ಬಟ್ ಡೆಡ್ ಆದ ತಕ್ಷಣವೇ ಏನೋ ಒಂಥರ ಗ್ಲೋ ಬಂದುಬಿಟ್ಟಿದೆ ಫೇಸ್ನಲ್ಲಿ. ಅದು ನೋಡಿ ಇವಳು ಸ್ಟನ್. ಮತ್ತು ಹೀಗೆ ಒಂದೆರಡು ದಿನ ಉರುಳ್ತವೆ. ಉರುಳಿದ ತಕ್ಷಣವೇ ಮತ್ತೆ ಒಂದು ಪುಟ್ಟ ಲೇಡಿ ಪೇಷಂಟ್ ಬರುತ್ತೆ, ಪುಟ್ಟ ಹೆಣ್ಮಗಳದು ಹುಡುಗಿ. ಆ ಹುಡುಗಿ ಪೇಷಂಟ್ ಬಂದ ಕೂಡಲೇ ಈ ಮೇರಿ ಇದ್ದಾಳಲ್ಲ, ಆಕೆಗೆ ಅದರ ಕೇರ್ ಟೇಕಿಂಗ್ ಏನು ಕೊಟ್ಟಿರೋದಿಲ್ಲ. ಬಟ್ ಮೇರಿಗೆ ಪುಟ್ಟ ಹುಡುಗರಂದರೆ ಎಲ್ಲ ತುಂಬ ಇಷ್ಟ. ಹಾಗಾಗಿ ಮೇರಿ ಆ ಹುಡುಗಿದು ಕೇರೆಲ್ಲ ಮಾಡ್ತಿರ್ತಾಳೆ. ಆ್ಯಂಡ್ ಆ ಹುಡುಗಿಯ ತಂದೆ ಮತ್ತು ತಾಯಿ ಬೆಳಗಿನ ಜಾವ ಶಿಫ್ಟ್ಗೆ ಬಂದರೆ, ತಂದೆ ನೈಟ್ ಶಿಫ್ಟ್ ಅಂತ ಬಂದು ಆ ಹಾಸ್ಪಿಟಲ್ನಲ್ಲಿ ಕೂತ್ಕೋತಿರ್ತಾರೆ ಆ ಹುಡುಗಿಯ ಕೇರೆಲ್ಲ ಮಾಡೋದಕ್ಕೆ. ಮೇರಿ ಸಹ ಕೇರ್ ಮಾಡ್ತಾ ಇರ್ತಾಳೆ. ಸೊ ಇದೇ ಥರ ಒಂದೆರಡು ದಿನ ಆದಮೇಲೆ ಮೇರಿ ಇವಾಗ ನಾರ್ಮಲ್ ರೌಂಡ್ಸ್ಗೆಲ್ಲ ಹೋಗಿದ್ದಾಳೆ ಒಬ್ಬ ಡಾಕ್ಟ್ರ್ ಜೊತೆ. ರೌಂಡ್ಸ್ ಎಲ್ಲ ಮಾಡಿಕೊಂಡು ಡ್ರಿಪ್ಪಿಂಗ್ಸ್ ಎಲ್ಲ ಹಾಕ್ಕೊಂಡು ಇವರು ಬಂದು ತಮ್ಮ ಟೇಬಲ್ ಮೇಲೆ ಕೂತಿರ್ತಾರೆ. ಅಷ್ಟರಲ್ಲೇ ಏನಂದರೆ ಆ ಪುಟ್ಟ ಹುಡುಗಿ ಅಮ್ಮ 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 ಅಂತ 3-4 ಸತಿ ಕರೆಯುತ್ತೆ. ಸೊ ಇವರು ಹಡಬಡಾಯಿಸಿ ಎದ್ದು ಆ ಒಂದು ಪುಟ್ಟ ಹುಡುಗಿ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಆ ಪುಟ್ಟ ಹುಡುಗಿ ಬೆಡ್ ಮೇಲೆ ಆರಾಮ್ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಆಕೆ ಫೇಸ್ಗೆ ಈ ಒಂದು ಮಾಸ್ಕನ್ನು ಹಾಕಿದ್ದಾರೆ. ಅಲ್ಲೇ ಎದುರುಗಡೆನೇ ಫ್ರಂಟ್ ಬೆಡ್ನಲ್ಲಿ ಆ ಪುಟ್ಟ ಹುಡುಗಿಯ ತಂದೆ ಮಲಗಿರ್ತಾರೆ. ಅವ್ರಿಗೆ ಹೋಗಿ ಕೇಳ್ತಾರೆ ಇವರು, ನಿಮ್ಮ ಮಗಳೇನಾದರೂ ಅಮ್ಮ ಅಮ್ಮ ಅಂತ 3 ಸತಿ ಕರೆದ್ಲಾ ಅಂತ. ಅಂದ್ಕೂಡಲೇ ಫಾದರ್ ಅಂತಾರೆ, ಇಲ್ಲ, ನಾನು ಇಷ್ಟೋವರೆಗೂ ಇಲ್ಲೇ ಕೂತ್ಕೊಂಡಿದ್ದೆ, ಇವಾಗ ಜಸ್ಟ್ ಮಲಗಿದ್ದೀನಿ, ಅವಳು ಹಾಗೇನು ಕರೆದಿಲ್ವಲ್ಲ ಅಂತ ಅನ್ನೋವಷ್ಟರಲ್ಲಿ ಮನೆಯಿಂದ ಕಾಲ್ ಬರುತ್ತೆ. ನೋಡಿದರೆ ವೈಫ್ ಕಾಲ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನೋಡಿ, ಕಾಲ್ ಮಾಡಿದಾಗ ಕೆಲವೊಂದು ಸತಿ ಕಾಲ್ ನಾವು ಪಿಕ್ ಮಾಡಿದ ಮೇಲೆ ಹೊರಗೂ ಸೌಂಡ್ ಕೇಳಿಸ್ತಾ ಇರುತ್ತೆ ಸ್ಪೀಕರ್ನಲ್ಲಿ, ಸ್ಪೀಕರ್ ಹಾಕಿಲ್ಲ ಅಂದರು. ಸೊ ಆ ಒಂದು ವೈಫ್ ಮಾತಾಡೋದು ಅಂದರೆ ಹುಡುಗಿ ತಾಯಿ, ಆ ಪುಟ್ಟ ಹುಡುಗಿಯ ತಾಯಿ ಮಾತಾಡೋದು ಮೇರಿಗೂ ಕೇಳಿಸ್ತಾ ಇದೆ. ಆ ಪುಟ್ಟ ಹುಡುಗಿಯ ತಾಯಿ ಕಾಲ್ನಲ್ಲಿ ತುಂಬ ಜೋರಾಗಿ ಅಳ್ತಾ ಇದ್ದಾಳೆ. ಅಳ್ತಾ ಬಿಕ್ಕಳಿಸಿ ಅಂತಾಳೆ, ನನ್ನ ಮಗಳು ಇಲ್ಲಿ ಬಂದಿದ್ಲು, ಅಮ್ಮ ಅಮ್ಮ ಅಂತ 3 ಸತಿ ನನಗೆ ಕರೆದ್ಲು, ನನ್ನ ಮಗಳಿಗೇನಾದರೂ ಆಯಿತಾ ಅಲ್ಲಿ, ಅವಳು ಚೆನ್ನಾಗಿದ್ದಾಳ, ಈ ಥರ ಎಲ್ಲ ಅವಳು ಕೇಳ್ತಾ ಇದ್ದಾಳೆ ಹಸ್ಬೆಂಡ್ಗೆ. ಆ್ಯಂಡ್ ಮೇರಿ ಇದನ್ನು ಕೇಳಿಸ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲೇ ಮಾನಿಟರ್ನಲ್ಲಿ ಬಿಪ್ ಸೌಂಡಾಗಿ ಫ್ಲ್ಯಾಟ್ ಲೈನ್. ಮೇರಿ ಸ್ಟನ್ ಆಗಿಬಿಟ್ಲು, ಏನಿದು ಅಂತ. ಯಾಕಂದರೆ ಗಾಯ್ಸ್ ನೋಡಿ, ಆ ಒಂದು ಪುಟ್ಟ ಹುಡುಗಿ ಸಾಯೋಗಿನ ಮೊದಲು ಮೇರಿ ಕೇರ್ ಮಾಡಿದಾಳಂತ ಮೇರಿ ಹತ್ರನೂ ಬರುತ್ತೆ. ಆ್ಯಂಡ್ ತಾಯಿ ಆಕೆಯನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಳಂತ ಅದು ತಾಯಿ ಹತ್ರನೂ ಬರುತ್ತೆ. ಸೊ ಇಬ್ಬರಿಗೂ ಅದು ಬಂದು ಹೇಳಿ ಹೋಗುತ್ತೆ, ನಾನು ಹೀಗೀಗೆ ಹೋಗ್ತಾ ಇದ್ದೀನಂತ. ಅಂದರೆ ಜಸ್ಟ್ ಅಮ್ಮ ಅಮ್ಮ ಅಂತ 3 ಸತಿ ಒದರುತ್ತೆ ಅದು. ಸೊ ಮೇರಿ ಇಷ್ಟೆಲ್ಲ ಆದಮೇಲೆ ಅಲ್ಲಿ ರಿಸೈನ್ ಮಾಡಿ ಮತ್ತು ಕರ್ನಾಟಕಕ್ಕೆ ರಿಟರ್ನ್ ಬಂದು ಕರ್ನಾಟಕದ ಒಂದು ಹುಬ್ಬಳ್ಳಿಯ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಟ್ ಪ್ರೆಸೆಂಟ್. ಬಟ್ ಆಕೆಯ ಐಡೆಂಟಿಟಿಯನ್ನು ನಾವಿಲ್ಲಿ ಹೇಳೋ ಹಾಗಿಲ್ಲ. ಸೊ ನಾವು ಪರ್ಸ್ನಲಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ಭೇಟಿಯಾದ್ವಿ. ಅಂದರೆ ನಾವು ಹೀಗೆ ಹಾಸ್ಪಿಟಲ್ಗೆಲ್ಲ ಹೋದಾಗ ಮಾತಾಡಿ ಈ ಸ್ಟೋರಿಯನ್ನು ನಾನು ತಿಳ್ಕೊಂಡೆ ಅವ್ರ ಕಡೆಯಿಂದ, ಈ ಥರ ಘಟನೆಗಳು ಆಗ್ತವೆ ನಮ್ಮ ಜೊತೆ ಅಂತ. ಸೊ ಗೈಸ್, ಈ ಸ್ಟೋರಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ. ಮತ್ತು ಇಂಥ ಹಾರರ್ ಸ್ಟೋರಿಗಳು ಅಥವಾ ಏನಾದರೂ ಹಾರರ್ ಇನ್ಸಿಡೆಂಟ್ಗಳು ನಿಮಗೆ ಆಗಿದ್ದರೆ, ನಿಮಗೇನಾದರೂ ನೆನಪಿದ್ದರೆ, ಯಾರಾದರೂ ಹೇಳ್ಕೊಂಡಿದ್ರೆ ನನಗೆ ಈ ಮೇಲ್ ID-ಗೆ ಮತ್ತು ಇದು ಇನ್ಸ್ಟಾಗ್ರಾಮ್ ID ಈ ಎರಡಕ್ಕೂ ಅದನ್ನು ಸೆಂಡ್ ಮಾಡಿ, ನಾನಿಲ್ಲಿ ನರೇಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.